ಅಕಾಲಿಕ ಮರಣ ಒಂದು ಸಿದ್ದರಾಮಯ್ಯನವರು 10 ಕೋಟಿ ಕೊಟ್ಟರು ಸರ್. ಅದು ಏನಾಯ್ತು ಒಂದ್ಸರಿ ಬಂದು ಹೊಡಿದಾರ ಸರ್ ಸಿದ್ದರಾಮಯ್ಯನವರು. ಮಾನ್ಯ ಶಾಸಕರು ಹರೀಶ್ ಗೌಡ್ರು ದೇವರಾಜ ಅರಸರವರು ಅವರ ಪುತ್ಥಳಿ ಅವರ ಸಮಾಧಿಗೆ ನಮನವನ್ನ ಸಲ್ಲಿಸ್ತಕ್ಕಂಥದ್ದು ಮೊದ್ಲೇನ್ ಮಾಡ್ತಾ ಇಲ್ಲ. ಇದು ಚುನಾವಣೆ ಸ್ಟ್ರಾಟಜಿ. ಶಾಸಕರ ಕೊಡುಗೆ ಅಂತಾರೆ. ಮತ್ತೆ ಮೊದ್ಲು ಕಾಗೆ ಕೂತ್ಕೊಂಡು ಅದ್ರ ಮೇಲೆ ಕೂತ್ಕೋತಿತ್ತು. ಗ್ರಾಮ ಪಂಚಾಯತ್ ಕಡೆದಿಂದ ಏನೇ ಕ್ಲೀನ್ ಮಾಡೋದಷ್ಟೇನೆ. ಸರ್ಕಾರದಿಂದ ಏನಿಲ್ಲ. ಸರ್ಕಾರದಿಂದ 10 ರೂಪಾಯಿ ಅನುದಾನ ಕೊಡೋದಿಲ್ಲ ಅವರು. ಪ್ರತಿಮೆಗಳನ್ನ ನೀವು ಎಲ್ಲ ಕಡೆ ಮಾಡ್ತೀರಿ, ಸಂತೋಷ. ಬಟ್ ಮಾಡಿ ಅದನ್ನ ಮೇಂಟೆನೆನ್ಸ್ ಮಾಡುವಂತ ಯೋಗ್ಯತೆ ಇದ್ರೆ ಮಾತ್ರ ಮಾಡಿ. ಅಂಬೇಡ್ಕರ್ ವೃತ್ತಗಳು ಮಾಡಿರ್ತೀರಿ, ಅಂಬೇಡ್ಕರ್ ಸ್ಟ್ಯಾಚು ಆಗಲ್ಲ ಹಾಕಿರ್ತೀರಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು. ಓರಿ ಸಾಕೋದ್ರಲ್ಲಿ ಭಾರಿ ಚಾಣಕ್ಯತನ. ಅವನೇ ನಮ್ಮ ಮಣ್ಣಿನ ಮಗ. ಅವ್ರಿಗೆ ಯಾಕೆ ರೈತರ ಬಗ್ಗೆ ಕಾಳಜಿ ಇತ್ತು, ಕೃಷಿಕರ ಬಗ್ಗೆ ಕಾಳಜಿ ಇತ್ತು, ಅವ್ರ ಜೊತೆ ಬಂದು ಎಸ್ಕಾಟ್ SP-ಗಳು ಬಾಯಿ ಮೇಲೆ ಕೈ ಮಾಡಿದಾರಂತೆ. ಟರ್ಮ್ ಮುಗಿದ ಮೇಲೆ ಇದು ಅಂತ ಮುಖ್ಯಮಂತ್ರಿಗಳು ಯಾರು ಬಂದಿಲ್ಲ ಇವತ್ತವರೆಗೆ. ಗ್ರಾಮಕ್ಕೆ ಬರುವಂತ ರಸ್ತೆ ಗುಂಡಿಗಳೇ ಪೂರ್ತಿ ಹಾಳಾಗೋಗಿದೆ. ಇದು ನೀವೊಬ್ರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಮಾಂತ ರೋಡ್ ಏನು ಸರಿ ಕಳಪೆ ಕಾಮಗಾರಿಯಾಗಿ ಸ್ವಲ್ಪ ಅದು ಏರುಪೇರಾಗಿ ಸ್ವಲ್ಪ ಹೋಗುತ್ತೆಲ್ಲ ರೋಡ್. ಕಲ್ಲಾಳೆ ಅಂತಂದ್ರೆ ಇದು ಎಲ್ಲಾದ್ರೂ ಮಾದರಿಯಾಗಿರ್ಬೇಕು. ಮಂಜುನಾಥ್ ಅವರು ಸ್ವಂತ ಹಣದಿಂದ ಇದಕ್ಕೆ ಪೇಂಟ್ ಎಲ್ಲ ಮಾಡಿಸ್ತಾರ ಅವರು. ಪುಣ್ಯಾತ್ಮ ಫಂಡಿಂಗ್ ಬರ್ತಾವಲ್ಲ ಅದೇನಾಗ್ತಿದೆ, ಅದೇನು ದೇವರಾಜ ಊರು ಬಂದ ತಕ್ಷಣ ಟ್ರಾನ್ಸ್ಫರ್ ಬರ್ತದೆ. ಅದೇನ ಯಾವ ಇದು ಅನ್ನೋದು ಗೊತ್ತಿಲ್ಲ ನಮ್ಗೆ. ಅದು ಆ ತನಿಖೆ ಅಂತ ಅಂದ ತಕ್ಷಣ ಟ್ರಾನ್ಸ್ಫರ್ ಆಯ್ತಾನೆ. ಟ್ರಾನ್ಸ್ಫರ್ ಆಗಿ ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೊರಟೋಗ್ತೀವಿ. ದೇವರಾಜ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಅಲ್ಲಿ ಪಂಚಾಯತ್ ನಡೆಸ್ತಾ ಇದ್ದೀವಿ. ಪಂಚಾಯತಿಗೆ ಅಂತೇಳಿ ದುಡ್ಡು ರಿಲೀಸ್ ಆಗೈತೆ. ದುಡ್ಡು ರಿಲೀಸ್ ಆಗಿ 15 ವರ್ಷ ಆಗೈತೆ. ಈ ರಾಜಕೀಯ ಪ್ರೇರಿತವಾಗಿ ನಮ್ಮಲ್ಲಿ ಪಂಚಾಯತಿ ಬಿಲ್ಡಿಂಗ್ ಆಗಿಲ್ಲ. ದೇವರಾಜರ ಹೆಸರು ಹೇಳಿ ದುಡ್ಡು ಕಾಸು ಮಾಡ್ಕೋತಾ ಇದಾರೆ ಚಂದ. ಅವರು ಸ್ಮರಣೆಗೆ ಬಂದಾಗ ಒಂದು ವರ್ಷಕ್ಕೊಂದ್ಸರಿ ಪೇಂಟ್ ಗೆ ಅದಕ್ಕೊಂದು 50,000 ಮಾಡ್ಕೋತಾರೆ. ಇಲ್ಲಿ ಹಿಂಭಾಗ ಒಂದು ಕೆರೆ ಇದೆ, ಬೇಕಾದ್ರೆ ಹೋಗೋಣ ಅಲ್ಲಿಗೆ. ತೋಟದ ಪಕ್ಕನ ಒಂದು ದೊಡ್ಡ ಕೆರೆ, ಪ್ರಮುಖವಾದ ಕಲ್ಲಿಗೆ ಪ್ರಮುಖವಾದ ದೊಡ್ಡ ಕೆರೆ. ಆ ಕೆರೆಗೆ ನೀರು ಬಿಡ್ಬೇಕು ಅಂದ್ಬಿಟ್ಟು ಆ ಆರಂಗಿ ಚಾನಲ್ ಏನ್ ಬಂದಿದೆ ಅದನ್ನ ಸರ್ವೆ ಆಗಿತ್ತು ಸರ್. ಪಾಪ ಅವರು ಅಕಾಲಿಕ ಮರಣ ಹೊಂದಿದ್ರು, ಅದು ಆ ಸರ್ವೆನೇ ಬದಲಾಯಿಸ್ಬಿಟ್ರು. ಮರ್ಸೂರು ಅಕಾಲಿಕ ಮರಣ ಹೊಂದಿದ್ಮೇಲೆ ಆ ಸರ್ವೆನೇ ಬದಲಾಯಿಸ್ಬಿಟ್ರು. ಆ ಸರ್ವೆ ಬದಲಾಯಿಸಿ ಸರ್ ಈ ಹುಣಸೆ ಪಕ್ಕ ನೋಡಿ ಇಲ್ಲಿ ಹೋಗಿದೆ ಚಾನಲ್. ಆ ಚಾನಲ್ ಇದು ಬರ್ಬೇಕಾಯ್ತು ಈ ಕೆರೆಗೆ ಹೋಗಿ. ಅದು ಅವರ ಕನಸಾಗಿತ್ತು, ಆದ್ರೆ ಅದು ನನಸ್ನಾಗಿಲ್ಲ. ಇವತ್ತು ಕೂಡ ಕೆರೆ ನೀರಿಲ್ಲ ಸರ್. ಯಾಕೆ ಮಾಡಿಲ್ಲ ಅಂದ್ರೆ ಕನಸಾಗಿ ಉಳಿದಿದೆ. ಅಂದ್ರೆ ಅವ್ರು ಇದ್ರೆ ಮಾತ್ರನೇ ಬೆಲೆ, ಇದ್ರೆ ಬೆಲೆ, ಸತ್ರಿ ಬೆಲೆ ಇಲ್ಲ. ನಾನು ಹೇಳಿ ಮೊದ್ಲೇ 1 ವರ್ಷಕ್ಕೆ 2 ದಪ್ಪ ಮಾತ್ರ ಅವ್ರ ಬಗ್ಗೆ ಹಾಡಿ ಹೊಗಳ್ತಾರೆ. ಇನ್ನು ಉಳಿದಂತ ದಿವಸಗಳಲ್ಲಿ ಯಾರು ತಿರುಗೂ ನೋಡಲ್ಲ. ಸಿದ್ದರಾಮಯ್ಯನವರು 10 ಕೋಟಿ ಕೊಟ್ಟರು ಸರ್, ಒಪ್ಕೋತೀನಿ. ಅವ್ರು ಕೊಟ್ರು, ನಾವು ಅವ್ರು ಬಂದಾಗ ನಾವು ಇಡೀ ಗ್ರಾಮ ಅಲ್ಲ ಅವತ್ತು ನಮ್ದು ಒಂದು ಹಬ್ಬದ ವಾತಾವರಣ ಇತ್ತು. ಕಲ್ಲಳ್ಳಿ ಗ್ರಾಮ ಒಂದು ಹಬ್ಬದ ವಾತಾವರಣ ಇತ್ತು. 10 ಕೋಟಿ ಕೊಡುಗೆ ಏನಾಯ್ತು? ಅದು ಏನಾಯ್ತು ಒಂದ್ಸರಿ ಬಂದು ಹೊಡಿದಾರ ಸರ್ ಸಿದ್ದರಾಮಯ್ಯನವರು. ಬಂತಷ್ಟೇ ಬಂತು, ಎಲ್ಲೆಲ್ಲೋ ಇತ್ತು, ಏನಾಯ್ತು ಅದನ್ನ ನೋಡಿದಿರ ಬಂದಿ ನೀವು. ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇನ್ನೊಂದಪ್ಪ ಬಂದ್ ಕಲ್ಲಳ್ಳಿಗೆ ಇದು ನಾನು 10 ಕೋಟಿ ರಿಲೀಸ್ ಮಾಡಿದೆ, ಇದ್ರಲ್ಲಿ ಏನೇನ್ ಕೆಲಸ ಆಗಿದೆ ಅಂತ ಬಂದು ನೋಡಿದೀರಾ? ಯಾಕೆ ನೋಡಿಲ್ಲ? ನಾವು ಊರ್ನವ್ರು ಏನ್ ಮಾಡೋದು ಸರ್, ನಾವು ಗ್ರಾಮದವರು ಸರ್ ಈಗ ಏನ್ ಮಾಡ್ಬೇಕು ಹೇಳಿ. ಈಗಿರುತ್ತ ಮಾನ್ಯ ಶಾಸಕರು ಹರೀಶ್ ಗೌಡ್ರು ಅವರು ಈಗ ಆಲ್ರೆಡಿ 2.5 ವರ್ಷ ಆಯ್ತು. 2.5 ವರ್ಷ ಈಗ MLA, ನಮ್ಮ ಹೊಸೂರು ತಾಲೂಕು MLA ಆಗಿ 2 ವರ್ಷ. ಎಷ್ಟು ಸರಿ ಬಂದಿದೆ ಸರ್ ಇಲ್ಲಿ? ಸರ್ ಅದೇ 2 ಸರಿ 2 ಸರಿ ಬರ್ತಾರೆ. ನಾನು 2 ಸರಿ ಬರ್ತಾರೆ, 2 ಬಾರಿ ಬರ್ತಾರೆ ಸರ್. ಶಾಸಕರ ಕೊಡುಗೆ ಅಂತ ಸರ್. ಮತ್ತೆ ಆ ಸರ್ ಈಗ ಬರ್ಲಿಲ್ಲ ಅವರು, ಈ ಮೊನ್ನೆ ಬರ್ಲಿಲ್ಲ ಸರ್. ಸ್ಮರಣೆ ಬರ್ಲಿಲ್ಲ. ಹುಣಸೂರು ಬಂದು ಆ ಸ್ಟ್ಯಾಚು ಹಾಕಿ ಹಾಗೆ ಹೊಟ್ಟೋದ್ರು. ಎಂಟ್ರೆನ್ಸ್ ಅಲ್ಲಿ ಸ್ಟ್ಯಾಚು ಹುಣಸೂರು ಸ್ಟ್ಯಾಚು ಅದು ಕೂಡ ನೋಡ್ಕೊಂಡ್ರೆ ಸರ್, ಅದು ಕೂಡ ಏನು ಅಂದ್ರೆ ವರ್ಷಕ್ಕೊಂದ್ಸರಿ ಮಾತ್ರ ನೀರ್ ಹಾಕದಂತ. ಹೌದು, ದೇವರ ದರ್ಶನಕ್ಕೆ ಕಾಣಲ್ಲ ಅದು. ಹೌದು,
ಹರ್ಸೋ ರೀತಿ ಅಲ್ಲ ಗಲೀಜಾಗಿ ನಾನು ಹೇಳ್ತಿರೋದು ಅದು ಸದ್ಯ ಈಗ ಒಂದು ಮೇಲೆ ಒಂದು ಗೋಪುರದಾಗ ಮಾಡಿದ್ರು. ಮೊದ್ಲು ಕಾಗೆ ಕೂತ್ಕೊಂಡು ಅದ್ರ ಮೇಲೆ ಕೂತ್ಕೋತಿತ್ತು. ಇಲ್ಲ ಸರ್, ಯಾಕಂದ್ರೆ DSS ಹೋರಾಟ ಮಾಡಿ ದೇವರಾಜ ಅರಸು ಹಿಂದುಳಿದ ವರ್ಗದಂತ ಅವ್ರದ್ದೊಂದು ಇದೈತೆ, ಅದೇ ಒಂದು ಸಂಸ್ಥೆ ಐತೆ. ಅವ್ರೇನ್ ಮಾಡೋದು ಅಂತಂದ್ರೆ ವರ್ಷಕ್ಕೆ ಒಂದೇ ಸಾರಿ ಬರೋದು, ಅವ್ರ ಜನ್ಮದಿನೋತ್ಸವಕ್ಕೆ ಬಂದು ಅವ್ರದ್ದು ಇದೆಲ್ಲ ಮೇಂಟೆನೆನ್ಸ್ ಎಲ್ಲ ಅವ್ರದೇನೆ. ಮೇಂಟೆನೆನ್ಸ್ ಅವ್ರದೇ ಇಟ್ಕೊಂಡ್ರು ಬರೋದು ವರ್ಷಕ್ಕೆ ಒಂದ್ಸಾರಿ ಬಂದು ನಮ್ಮ ಪಂಚಾಯತಿಗೆ ಗ್ರಾಮ ಪಂಚಾಯತಿ ಕ್ಲೀನ್ ಮಾಡ್ಸೋದು. ಗ್ರಾಮ ಪಂಚಾಯತಿ ಕಡೆದಿಂದ ಏನೇ ಕ್ಲೀನ್ ಮಾಡೋದು ಅಷ್ಟೇನೆ. ಸರ್ಕಾರದಿಂದ ಏನಿಲ್ಲ, ಸರ್ಕಾರದಿಂದ 10 ರೂಪಾಯಿ ಅನುದಾನ ಕೊಡೋದಿಲ್ಲ ಅವರು. ಪಂಚಾಯತಿಗೆ ಹೇಳೋದಷ್ಟೇ, ನಮ್ಮ ಗ್ರಾಮ ಪಂಚಾಯತಿ ಹೇಳೋದು. ಇಲ್ಲ, ಈಗ ನಾನು ಒಂದ್ ಹೇಳ್ತೀನಿ, ನಾನು ಒಂದ್ ನಿಮಿಷ. ಯಾಕಂದ್ರೆ ಪ್ರತಿಮೆಗಳು ಅಂತಂದಾಗ ವೀಕ್ಷಕರೇ, ನಾನು ಇದ್ರ ಬಗ್ಗೆ ನಾನು ಆಕ್ಚುಲಿ ಧ್ವನಿ ಎತ್ತಬೇಕಾಗಿದೆ. ಮತ್ತೆ ಮುಂದಿನ ದಿವಸಗಳಲ್ಲಿ ಇದ್ರ ಬಗ್ಗೆ ಒಂದು ಸ್ಟೋರಿ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಕೂಡ ಇದೆ. ಸೊ ಅದು ಇವತ್ತಿಂದ ಏನಿಲ್ಲ, ಆಲ್ರೆಡಿ ನನಗೆ ಒಂದು 3-4 ತಿಂಗಳಿಂದ ಒಂದು ಆಲೋಚನೆ ಇದೆ. ಇಡೀ ರಾಜ್ಯ ವ್ಯಾಪ್ತಿ ಅದನ್ನ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಇದೆ. ಏನಂತಂದ್ರೆ ಈಗ ಪ್ರತಿಮೆಗಳ ಬಗ್ಗೆ ನಮ್ಮ ಹಿರಿಯರು ನಮ್ಮ ಜೊತೆ ಮಾತಾಡಿದ್ರು. ಇವತ್ತು ದೇವರಾಜ ಅರಸು ಅವರ ಪ್ರತಿಮೆ ಯಾವ ರೀತಿ ಇತ್ತೆ ಅಂತ ಹೇಳಿದ್ರು. ಇವತ್ತೇನೋ ಮೇಲ್ಚಾವಣಿ ಇರ್ಲಿಲ್ಲ, ಬರೀ ಹಂಗೆ ಇತ್ತು. ಮತ್ತೆ ಕಾಗೆಗಳು ಅದು ಇದೆಲ್ಲ ಕುತ್ಕೋ ಪಕ್ಷಿಗಳೆಲ್ಲ ಗಲೀಜ್ ಮಾಡ್ತಿದ್ರು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಜವಾಗ್ಲೂ ಧ್ವನಿ ಇರ್ತೀನಿ. ನಿಜವಾಗ್ಲೂ ನಾನು ಹೇಳ್ತಾ ಇರೋದಕ್ಕೆ ಇಡೀ ರಾಜ್ಯದಲ್ಲಿ ಸರ್ಕಾರ ಆಗಿರ್ಬೋದು ಅಥವಾ ಸರ್ಕಾರ ಅಧೀನದಲ್ಲಿ ಬೇರೆ ಯಾರು ಮಾಡ್ತೀರಿ ಅಥವಾ ಕೆಲವೊಂದು ಸಂಘಟನೆಗಳು ಅವರೆಲ್ಲ ಪೂರ್ತಿ ಅಥವಾ ಯಾರ್ಯಾರು ಗಣ್ಯ ವ್ಯಕ್ತಿಗಳಿದ್ದಾರೆ ಅವರ ಏನೋ ಪ್ರತಿಮೆಗಳನ್ನ ನೀವು ಎಲ್ಲ ಕಡೆ ಮಾಡ್ತೀರಿ, ಸಂತೋಷ. ಬಟ್ ನಾನು ಹೇಳೋದಂತಂದ್ರೆ, ನೀವು ಯಾರೇ ಗಣ್ಯ ವ್ಯಕ್ತಿಗಳ ಪ್ರತಿಮೆಗಳು ನೀವು ಅನಾವರಣಗೊಳಿಸ್ತೀರಿ, ಸ್ಥಾಪನೆ ಮಾಡ್ತೀರಿ, ಆದ್ರೆ ನಿಮಗೆ ನಿಜವಾಗಲೂ ಅದನ್ನ ಅಂದ್ರೆ ಪರಿಪೂರ್ಣವಾಗಿ ಅದು ಇರೋಂತ ಪೂರ್ತಿ ಕಾಲ ಅದನ್ನ ಮೇಂಟೆನೆನ್ಸ್ ಮಾಡುವಂತ ಯೋಗ್ಯತೆ ಇದ್ರೆ ಮಾತ್ರ ಮಾಡಿ. ಇಲ್ಲ ಅಂತಂದ್ರೆ ನೀವು ಕೊಡುವಂತ ಮರ್ಯಾದೆ ಅಂದ್ರೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಅವ್ರನ್ನ ಉಪಯೋಗಿಸ್ಕೊಳಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಒಬ್ಬ ಗಣ್ಯ ವ್ಯಕ್ತಿ ಅಂತ ನಾವು ಗುರುತಿಸಿ ಅಥವಾ ನಿಮ್ಮ ನೋಡಿ ಅಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಅದಂತೆ ಇದಂತೆ ಅದು ಇದು ಅಂತ. ಯಾಕಂದ್ರೆ ನಾನು ಒಬ್ಬ ರಾಜಕೀಯ ಮಾತಾಡ್ತಿಲ್ಲ. ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಗಣ್ಯ ವ್ಯಕ್ತಿಗಳು ನಮ್ಮ ರಾಜ್ಯ ಕಂಡಂತೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಅಥವಾ ಇತ್ತೀಚೆಗೆ ನಮ್ಮನ್ನೆಲ್ಲ ಬಿಟ್ಟಂತಹ ಅಪ್ಪು ಸರ್ ಆಗಿರ್ಬೋದು. ಯಾಕಂದ್ರೆ ಅವರು ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ. ಅಂತಹ ಗಣ್ಯ ವ್ಯಕ್ತಿಗಳ ನೀವು ಏನೋ ಅವರ ಹೆಸರಿನಲ್ಲಿ ನೀವು ಒಂದಷ್ಟು ರೋಡಲ್ಲಿ ರಸ್ತೆಯಲ್ಲಿ ನೀವೆಲ್ಲ ಇದು ಮಾಡ್ತೀರೇನು, ಅವರ ಸ್ಟ್ಯಾಚ್ಯೂಗಳನ್ನ ನೀವು ಮಾಡ್ತೀರಾ, ಸ್ಮಾರಕಗಳನ್ನ ನೀವು ಮಾಡ್ತೀರಾ ಅಂತಂದ್ರೆ ದಯವಿಟ್ಟು ಅದನ್ನ ಮೇಂಟೆನೆನ್ಸ್ ಮಾಡಂಗಿದ್ರೆ ಮಾತ್ರ ಮಾಡ್ಬೇಕು. ಆ ಗಲೀಜಾಗಿ ಅದು ಒಂದ್ ವರ್ಷಕ್ಕೆ ಮಾತ್ರ ಬರೋ ತರ ಆದ್ರೆ ಅದು ಗಲೀಜಾಗಿ ಕಾಗೆಗಳು, ಇನ್ನೊಂದು ಪಕ್ಷಿಗಳು, ನಾಯಿಗಳು, ಪ್ರಾಣಿಗಳು ಬಂದು ಮಳೆ ಬಿಸಿಲು ಅಂದನೆ ಆ ಗಲೀಜಾಗಿ ಇದ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಅವ್ರು ಕೊಡೋಂತ ನೀವು ಗೌರವ ಆದ್ರೆ ಏನು? ಈ ತರ ಇದಕ್ಕೆ ಯಾವ ಒಂದು ಪುರುಷಾರ್ಥಕ್ಕೆ ಇದೆಲ್ಲ ಮಾಡಕ್ ಹೊರಟಿದ್ರಿ? ಅವ್ರೇನ್ ಕೇಳಿಲ್ವಲ್ಲ ನಿಮ್ಗೆ ಈ ತರ ನಮ್ಗೆ ಸ್ಟ್ಯಾಚ್ಯೂ ಮಾಡ್ಕೊಡಿ ಅಂತ ಕೇಳಿಲ್ಲ. ಅದು ನಿಜವಾಗ್ಲೂ ಏನಾದ್ರು ಈಗ ಸರ್ಕಾರದ ಅಲ್ಲಿಂದೆಲ್ಲ ಒಂದಷ್ಟು ಮಾಡಿದ್ದಾರೆ. ಏನೋ ಒಂದಷ್ಟು ಅಂಬೇಡ್ಕರ್ ವೃತ್ತಗಳು ಮಾಡಿರ್ತೀರಿ, ಅಂಬೇಡ್ಕರ್ ಸ್ಟ್ಯಾಚ್ಯೂಗಳು ಹಾಕಿರ್ತೀರಿ, ಏನೋ ಕುವೆಂಪು ಸ್ಟ್ಯಾಚ್ಯೂ ಹಾಕಿರ್ತೀರಿ, ಇನ್ನ ಇತ್ತೀಚೆಗೆ ಒಂದಷ್ಟು ಕೆಂಪೇಗೌಡರದು ಇದು ಮಾಡಿರ್ತಾರೆ. ಯಾಕಂದ್ರೆ ಎಲ್ಲಾರ್ದು ಅವ್ರದೇ ಆದ ಒಂದಷ್ಟು ಕೊಡುಗೆಗಳಿದೆ. ದಯವಿಟ್ಟು ಅವರಿಗೆ ಮರ್ಯಾದೆ ಕಲಿಬಿಡಿ, ಅವ್ರ ಹೆಸರಿಗೆ ಕಳಂಕ ತರಕ್ ಹೋಗ್ಬಿಡಿ. ನೀವೇನು ಅವ್ರು ಬಂದ್ಬಿಟ್ಟು ಹಾಕ್ಬಿಟ್ಟು ಅಥವಾ ಅವ್ರ ಹೆಸರಲ್ಲಿ ಅನುದಾನ ಮಾಡಿದ ತಕ್ಷಣ ನಿಮ್ಗೇನು ಕಿರೀಟ ಬರಲ್ಲ. ಅದನ್ನ ನಿಜವಾಗ್ಲೂ ಅವ್ರ ಹೆಸರನ್ನ ಉಳಿಸ್ಕೋಬೇಕಾಗಿರೋದು ಏನಂತಂದ್ರೆ, ನೀವು ಇವೆಲ್ಲ ಮಾಡ್ತೀರಾ ಅಂತಂದ್ರೆ ಅವರ ಹೆಸರಿನಲ್ಲಿ ಅನಾಥರಿಗೆ, ದೀನದಲಿತರಿಗೆ ಅಥವಾ ಕಣ್ಣಿನರಿಗೆ ಇಂಥವ್ರಿಗೆ ಒಂದಷ್ಟು ನಿಮ್ ಕಡೆಯಿಂದ ಸಹಾಯ ಏನಾಗುತ್ತೆ ಅಂತ ಸಹಾಯ ಮಾಡ್ಬೇಕೆ ಹೊರತು ಇಂಥ ಒಂದು ಶೋಕಿಗಳಿಗೋಸ್ಕರ ಅವ್ರನ್ನ ಉಪಯೋಗಿಸ್ಕೊಂಡು ರಸ್ತೆಯಲ್ಲಿ ತಂದು ಮಾಡಕ್ ಹೋಗ್ಬಿಡಿ. ನಿಜವಾಗ್ಲೂ ಇದನ್ನ ನಾವು ಸ್ಟೋರಿ ಮಾಡ್ಬೇಕು ಅನ್ಕೊಂಡಿದೀನಿ. ಇದು ಮೋಸ್ಟ್ಲಿ ನಮ್ಗೆ ದೇವರಾಜ ಅರಸು ಅವರ ಸ್ವಗ್ರಾಮ ಅಥವಾ ನಮ್ಮ ಸ್ಥಳೀಯರು ಹೇಳ್ದಂಗೆ ಅದು ನಿಜವಾಗ್ಲೂ ನಮ್ಗೆ ಹೇಳ್ಕೊಳಕ್ಕೆ ಬೇಜಾರಾಗುತ್ತೆ. ನಮ್ಗೆ ಇದೆಲ್ಲ ಅವಶ್ಯಕತೆ ಇರ್ಲಿಲ್ಲ ಸರ್. ಹಾಗೆ ಮಾತಾಡ್ತಿದ್ವಿ ಖಂಡಿತ ಸರ್. ಒಂದಷ್ಟು ಇವ್ರ ಬಗ್ಗೆ ಮಾತಾಡೋಣ. ಒಂದಷ್ಟು ಇದಾಯ್ತು ಸು ಬಗ್ಗೆ ಅವರ ಒಡನಾಡಿಗಳು ಅಲ್ಲಿ ನಮ್ಮ ಗ್ರಾಮದಲ್ಲಿ ಕೆಮ್ಮನದಪ್ಪನವ್ರು ಅಂತಿದ್ದಾರೆ. ಇವ್ರು ತಂದೆ ತೀರೋರು, ನಮ್ಮ ತಂದೆನೂ ತೀರೋರು, ಇವ್ರ ತಾತನೂ ತೀರೋರು. ಈಗ ಅಲ್ಲಿ ಹೋಗ್ಬೇಕು ಅವ್ರ ಜೊತೆ ಅದು ಮಾತಾಡಿ. ನಾನು ಹತ್ತತ್ರದಲ್ಲಿ ಇವ್ರನ್ನ ನೋಡಿಲ್ಲ ಸರ್. ಅವೆಲ್ಲ ನಾವು ಚಿಕ್ಕವರು ಬಾಲ್ಯದಲ್ಲಿ ನಾವು ಸುಮ್ಮನೆ ಏನೋ ನಮ್ಮ ಮುಖ್ಯಮಂತ್ರಿಗಳು ಬಂದವ್ರೆ ಅಂದ್ಬಿಟ್ಟು ಕಾರ್ ನೋಡಕ್ ನಿಂತ್ಕೊತಿದ್ವಿ. ಕಾರ್ ನೋಡಕ್ ಹೋಯ್ತಿದ್ವು. ಕಾರು ಎಷ್ಟ್ ಚೆನ್ನಾಗದೆ, ಇದೆಷ್ಟ್ ಚೆನ್ನಾಗಿದೆ, ಇದೆಷ್ಟ್ ಚೆನ್ನಾಗಿದೆ ಅಷ್ಟು ನೋಡ್ತಿದ್ವಿ ಹೊರತು ಇವ್ರ ಹತ್ರ ಹೋಗಿ ಅದು ಅವರು ಫಸ್ಟ್ ಮುಖ್ಯಮಂತ್ರಿ ಯಾವ್ದು ಸರ್ 1972 ಕರೆಕ್ಟ್ 72ರಲ್ಲಿ ನಾವು ಇಷ್ಟೊಂದು ಚಿಕ್ಕ ವಯಸ್ಸು ನಾವು ಸುಮ್ಮನೆ ಏನೋ ಜಮೀನ್ ಕೆಲಸ ಮಾಡ್ಕೊಂಡು ರೈತರಾಗಿ ಹೊಲ ಉತ್ಕೊಂಡು
ಹೊರತು ಅವ್ರ ಜೊತೆ ಒಡನಾಡಿಗಳಾಗಿತ್ತಿಲ್ಲ. ಅಲ್ಲ ಒಟ್ಟು ಹತ್ರದಿಂದ ನೋಡಿದ್ರಿ? ಹತ್ರದಲ್ಲಿ ನೋಡಿದ್ರು ಸರ್. ಸರ್ ಅವರು ಹಿಂದೆ ಹೇಳೋದಾದ್ರೆ ಅವರು ಸರ್ ಫಸ್ಟ್ ಇಲ್ಲಿ ಕೃಷಿಕರಾಗಿದ್ರು. ರೈತರು ಕೃಷಿಕರೇ ಅವರು. ಅವರಿಂದ ನಾವು ಎಷ್ಟೋ ಒಂದು ವ್ಯವಸಾಯನ ನಮ್ಮ ತಂದೆ ನಮ್ಮ ತಾತ ಕಲ್ತ್ಕೊಂಡವ್ರೆ. ಇದೇ ಜಮೀನಲ್ಲಿ ಅವರು ಹೊಲ ಉತ್ತಿ ಜೊತೆಲಿ ನಮ್ಮ ಗ್ರಾಮದವ್ರನ್ನು ಕರ್ಕೊಂಡು ಭಾರಿ ಬೆಲೆ ಕೊಡ್ತಿರು ಸರ್. ಹಿಂದೆ ಕೊಡ್ತಿರಂತೆ, ನಾನು ಕೊಡ್ತಿದ್ರು ಅಂತ ಹೇಳಕ್ಕೆ ನಾನು ನೋಡಿತಿಲ್ಲ, ಕೊಡ್ತಿರಂತೆ. ಇವ್ರು ಏನೇ ಮಾಡ್ಬೇಕಾದ್ರೆ ಗ್ರಾಮಕ್ಕೆ ಹೇಳ್ಬಿಟ್ರೆ ದೇವರಾಜ ಅರಸನವರು ಇವತ್ತು ಬುದ್ಧಿಯರು ನಮ್ಗೆ ಹೇಳವ್ರೆ ಅನ್ಬಿಟ್ಟು ಪ್ರತಿಯೊಂದ್ ಮನೆಗೆ ಆರ್ ಕಟ್ಕೊ ಬಂದಿ ಅಲ್ಲಿ ಎಲ್ಲ ಅವ್ರ ಜೊತೆ ಹೊಲ ಉಳ್ತಿರಂತೆ. ಇದೇ ಜಮೀನು ನಾವು ನಿಂತಿರೋ ಜಾಗನ. ಆಮೇಲೆ ಅವರು ಊಟ ತಂದ್ರೆ ಊಟ ತರಿಸ್ತಾರೆ. ಅಡ್ಡೆ ಅಂದ್ರೆ ಗೊತ್ತಾ ಸರ್? ಹಿಂದೆ ಅಡ್ಡೆ ಹೊತ್ತು ಕೊಡ್ತಿರು. ಅಡ್ಡೆ ಅಂದ್ರೆ ನೀವು ನೋಡಿಲ್ಲ, ಹಿಂದೆ ಇದ್ದು ಅಡ್ಡೆಲಿ ಊಟ ತರಿಸ್ತಿರಂತೆ. ಅಡಿಗೆ ಮಾಡಕ್ಕೆ ಒಂದ್ ಆಳ್ ಬಿಟ್ಕೊಂಡಿದ್ರು, ನಮ್ಮೂರ್ನವ್ರೆ ಅವರು, ಕರಿಯಪ್ಪ ಅಂತ, ನಿಧನರಾದ್ರು. ಅವ್ರು ಬರೀ ಅಡಿಗೆ ಮಾಡಕ್ ಅವ್ರ ಮನೇಲಿ ಇದ್ರು. ಅಷ್ಟು ಅಡ್ಡೆಲಿ ಹೊತ್ಕೊ ಬಂದಿ. ಯಾರು ಜಾಸ್ತಿ ಊಟ ಮಾಡ್ತೀರಿ ಅವರು ಸರಿಯಾದ ದುಡಿಮೆಗಾರ, ಒಳ್ಳೆ ರೈತ. ನೀನ್ ಊಟನೇ ಮಾಡ್ಬೋದಪ್ಪ, ಏನ್ ಕೆಲಸ ಮಾಡ್ತೀವಿ ಅಂತ ಅವರು ಮುಂದೆ ನಿಂತ್ಕೊಂಡು ಮುದ್ದೆ ಇಕ್ಕಿಸ್ಕೊಂಡು ಅವರು ಊಟ ಮಾಡಿ, ಇಷ್ಟು ಊಟ ಮಾಡಿದ್ರೆ ನೀನ್ ಕೆಲಸ ಮಾಡಕ್ ಆಗಲ್ಲ ಕಣೋ, ಜಾಸ್ತಿ ಮುದ್ದೆ ಉಣ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಕೆಲಸದವ್ರು ಜೊತೆ ಬಂದಿರಲ್ಲ ಸರ್. ಅಂದ್ರೆ ಅವ್ರಿಗೆಲ್ಲ ಏನು ಇದಿರ್ಲಿಲ್ಲ, ಏನೋ ನನ್ನೊಬ್ಬ ಸಿಎಂ ಆಗ ಸಿಎಂ ಆಗಿತ್ತಿಲ್ಲ, ಕೃಷಿಕರಾದ್ಮೇಲೆ ಆಮೇಲೆ ಅವರು ಸರ್ ತಾಲೂಕ್ ಬೋರ್ಡ್ ಅಧ್ಯಕ್ಷರಾದ್ರು ಹುಣಸೂರು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವ್ರ ಜರ್ನಿ ಸ್ಟಾರ್ಟ್ ಆಯ್ತು. ಆ ಜರ್ನಿ ಪಯಣ ಸ್ಟಾರ್ಟ್ ಆಯ್ತು, ರಾಜಕೀಯ ಪಯಣ. ಒಂದಷ್ಟು ಹೋರಾಟಗಳನ್ನ ಮಾಡಿದ್ರು ಸರ್. ಅವ್ರ ಜಾತ್ರೆ ಅಂದ್ರೆ ಭಾರಿ ವಿಶೇಷತೆ. ಓರಿ ಸಾಕೋದ್ರಲ್ಲಿ ಭಾರಿ ಚಾಣಕ್ಷತನ. ಓರಿ ಸಾಕೋದು ಚುಂಚನಕಟ್ಟೆ ಅಂತಿದೆ, ಈಗೂ ಜಾತ್ರೆ ನಡೀತದೆ. ಜಾತ್ರೆ ನಡೀತೆ, ಬೆಡಪುರ ಜಾತ್ರೆ ನಡೀತೆ. ಈ ಜಾತ್ರೆಗಳಿಗೆ ಊರವರೆಲ್ಲೂ ಕಟ್ಕೊಂಡು ಹೋಗ್ರಂತೆ ಸರ್. ಬನ್ರಿ ಇವತ್ ಜಾತ್ರೆಗೆ ಹೋಗೋಣ. ಬೆಟ್ಟತುಂಗ ಸರ್ ಪಕ್ಕ, ಬನ್ರಿ ಹೊಡಿದೆ ಎತ್ತ ನಾನು ಅಂದ್ಬಿಟ್ಟು ಕರ್ಕೊಂಡು ಹೋದ್ರೆ ಒಂದೇ ಕಡೆ ದವಡಿ ಎಲ್ಲ ಊರ್ ನಿಲ್ಸಿ ಅಲ್ಲೇ ಅಡಿಗೆ ಮಾಡಿಸೋದು ಎಲ್ಲ ಒಂಥರ ಒಂದ್ ವಾರ ಒಂದು ಇದ್ ಕಳ್ಕೊಂಡ್ಬರೋದು, ಬೇಜಾರ್ ಕಳ್ಕೊಂಡಂಗಾಯ್ತು. ಓರಿ ಇವತ್ತು ಪಿಕ್ನಿಕ್ ಹೋಗ್ತಾರಲ್ಲ ಆತರ ಜಾತ್ರೆಗೆ ಎಲ್ಲ ಕರ್ಕೊಂಡು ಹೋಗೋರಂತೆ ಸರ್. ಅದು ನಮ್ ತಂದೆ ಹೇಳ್ತಿದ್ರು. ಚಾಮರಾಜಪ್ಪನವ್ರು ಅಂತಿದ್ದಾರೆ, ಬೇಕಾದ್ರೆ ಅಲ್ಲಿ ಕರ್ಕೊಂಡಿದ್ದೀನಿ ಅವ್ರ ಹೇಳ್ತಾರೆ. ಆ ರೀತಿ ಕೃಷಿಕರಾಗಿ ಅವ್ರು ಮುಂದೆ ಬಂದಿದ್ರು ಸರ್. ಅವ್ರಿಗೆ ಯಾಕೆ ರೈತರ ಬಗ್ಗೆ ಕಾಳಜಿ ಇತ್ತು, ಕೃಷಿಕರ ಬಗ್ಗೆ ಕಾಳಜಿ ಇತ್ತು, ಅವ್ರು ಕೃಷಿ ಮಾಡಿ ಹೋದ್ರು. ಅದರಿಂದ ಅವರು ದೀನದಲಿತರು, ಈ ಹಿಂದುಳಿದ ವರ್ಗ, ಕೃಷಿಕ ವರ್ಗ, ದುಡಿಮೆ ವರ್ಗ ಯಾವ ರೀತಿ ಇತ್ತು ಮನಗಂಡಿ ಅದನ್ನ ಯೋಜನೆಗಳು ಹಾಕೊಂಡ್ರು ಸರ್. ಅವ್ರು ಕೃಷಿಕರಾದ್ದಕ್ಕೆ ಅವರು ಆ ಯೋಜನೆಗಳು ಹಾಕೊಂಡು ಇವತ್ತು ಒಳ್ಳೆ ಒಂದು ದೇಶ ಕಂಡ ಒಬ್ಬ ನಾಯಕ ಆಗ್ಬೇಕಾರೆ ಅವರ ಮೂಲ ಇದು ಕೃಷಿಕರ ಹೋಗಿದ್ಕೆ ಅವರು ದನ ಕರುಗಳು. ಫಸ್ಟ್ ಸರ್ ಅವ್ರು ಸಿಎಂ ಆಗಿದಾಗ ಬಂದ್ರೆ ಫಸ್ಟ್ ಅಲ್ಲಿ ನಡ್ರಿ ತೋರ್ಸ್ಬಿಡ್ರು ಅವ್ರ ದನಿ ಕೊಟ್ಟಿಗೆ. ಅಲ್ಲಿ ಹೋಗಿ ಮೈ ಸಾವ್ರಿ ದನ ಕರುಗಳಿಗೆ ಅವರು ಆಮೇಲೆ ಒಳಗೆ ಹೋಗ್ತಿದ್ದಾರೆ ಸರ್. ಅವ್ರ ಜೊತೆ ಬಂದ್ರೆ ಎಸ್ಕಾಟ್ SP-ಗಳು ಬಾಯಿ ಮೇಲೆ ಕೈ ಮಾಡಿದಾರಂತೆ. ಏನಪ್ಪ ಈ ರೀತಿ, ಇಷ್ಟು ಸಿಂಪಲ್. ಅಷ್ಟು ಸಿಂಪಲ್. ಫಸ್ಟ್ ಅವ್ರ ಎಡಭಾಗ ಸರ್ ಮನೆ ಹತ್ರ ಫಸ್ಟ್ ಹಿಂಗ್ ಹೋದವ್ರ ಎಂಟ್ರೆನ್ಸ್ ಮನೆಗೆ ಎಡಭಾಗ ಕೊಟ್ಟಿಗೆ ಫಸ್ಟ್ ಇಲ್ಲ ಸರ್. ಇವಾಗ ಇಲ್ಲ, ನೀವು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ವೀಕ್ಷಕರೇ, ನನ್ ನಿಜ ಇನ್ನೊಂದ್ ಸ್ವಲ್ಪ ರೈತರ ಬಗ್ಗೆ ಒಂದಷ್ಟು ಸರ್ ನಾನು ಮಾತಾಡ್ತೀನಿ. ಅದಕ್ ಮುಂಚೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಿದ್ದಾರೆ, ಸೊ ಅವ್ರನ್ನ ನಾವು ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ರಾಜಶೇಖರ್ ಅಂತ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಒಂದಷ್ಟು ಯಾಕಂದ್ರೆ ಗ್ರಾಮ ಈಗ ಪ್ರೆಸೆಂಟ್ ಮೆಂಬರ್. ಓಕೆ ಸರ್, ಇವಾಗ ನೀವು ಕೂಡ ಜನಪ್ರತಿನಿಧಿಗಳು, ಇವತ್ತು ಜನ ಹಾರಿಸಲ್ಪಟ್ಟಿರ್ತಕ್ಕಂಥ ನೀವು ಅಂತ ಹೇಳ್ಬೋದು. ಸೊ ನೀವು ಕಂಡಂತೆ ದೇವರಾಜ ಅರಸು ಅವರ ಸ್ವಗ್ರಾಮ, ನೀವು ಇದೇ ಊರಿನವರು ಸರ್? ಓಕೆ, ನೀವು ಕಂಡಂತೆ ದೇವರಾಜ ಅರಸು ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸರ್ ಏನ್ ಹೇಳ್ತೀರಿ? ದೇವರಾಜ ಅರಸು ಬಗ್ಗೆ ಅಂತ ಹೇಳಿದ್ರೆ ಅವ್ರ ಟರ್ಮ್ ಮುಗಿದ ಮೇಲೆ ಅಂತ ಮುಖ್ಯಮಂತ್ರಿಗಳು ಯಾರು ಬಂದಿಲ್ಲ ಇವತ್ತವರೆಗೆ. ಬರೀ ಆಶ್ವಾಸನೆ ಕೊಡ್ತಾರೆ ಅಷ್ಟೇನೆ, ಇಲ್ಲ ಅವ್ರ ದಾಖಲೆ ಮುರಿತೀನಿ ಅಂತ ಹೇಳ್ತಾರೆ. ಬರೀ ಅದರಲ್ಲೇ ಕಾಲ ಕಳ್ಕೊಂಡು ಹೋಗ್ತಾ ಇದಾರೆ ಅಷ್ಟು ಬಿಟ್ರೆ ಬೇರೆ ಅವ್ರ ಹೇಳಿದಂತ ಕೆಲಸಗಳು ಯಾರು ಮಾಡಿಲ್ಲ, ಇವತ್ತು ಯಾವ ಸರ್ಕಾರಗಳು ಮಾಡಿಲ್ಲ. ಈಗ ಗ್ರಾಮ ಪಂಚಾಯತಿ ಸದಸ್ಯರು ನೀವು ಒಂದೊಂದಷ್ಟು, ಯಾಕಂದ್ರೆ ನಾವು ಬರ್ತಾ ಒಂದಷ್ಟು ನೋಡಿದ್ವಿ ರಸ್ತೆ. ಇವತ್ತು ದಿವಂಗತ ದೇವರಾಜ ಅರಸರು ಅಂತಂದ್ರೆ
ಒಬ್ಬ ದೇಶ ಕಂಡ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮತ್ತೆ ದೀನ ದಲಿತರಾಗಿ, ಶೋಷಿತ ವರ್ಗದವರಿಗೆ, ಹೆಣ್ಮಕ್ಳಿಗೆ, ಎಲ್ಲಿ ಮತ್ತೆ ರೈತರ ಪರವಾಗಿ ಒಂದಷ್ಟು ಅವರು ಕೆಲಸ ಮಾಡಿದಂತವ್ರು, 2 ಬಾರಿ ಮುಖ್ಯಮಂತ್ರಿಗಳಾಗಿರುವಂತವ್ರು. ಬಟ್ ಅವರ ಒಂದು ಸ್ವಗ್ರಾಮಕ್ಕೆ ಬರುವಂತ ರಸ್ತೆ ಗುಂಡಿಗಳೇ ಪೂರ್ತಿ ಹಾಳಾಗೋಗಿದೆ. ಇದು ನೀವೊಬ್ರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಗ್ರಾಮ ಪಂಚಾಯತಿ ಸದಸ್ಯರಾಗಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಹೇಳಕ್ಕೆ ಅದ್ ಯಾವ ತರ ಹೇಳೋದು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಈಗ 10 ಕೋಟಿ ದುಡ್ಡು ಬಂತು. ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಆದಾಗ ರೋಡ್ ಮಾಡಿದ್ರು ನಮ್ಗೆ. ಆ ರೋಡನ್ನ ಯಾವ್ದು ಮಡಿಕೇರಿ ಟು ವಿರಾಜಪೇಟೆ ರೋಡ್, ಜಯನಗರ ರೋಡ್ ಅವ್ರ ಪೀರಿಯಡ್ ಅಲ್ಲಿ ಮಾಡಿದ್ದು. ಅವ್ರ ಪೀರಿಯಡ್ ಅಲ್ಲಿ ಮಾಡಿದಂತ ರೋಡ್ ಇವತ್ತವರೆಗೂ ಆಗಿರ್ಲಿಲ್ಲ. ಈಗ ಇತ್ತೀಚೆಗೆ ಸಿದ್ದರಾಮಯ್ಯನವರ ಸರ್ಕಾರದ 10 ಕೋಟಿ ರೂಪಾಯಿ ಬಂದಾಗ ಮಾಡಿದಂತ ರೋಡ್ ಏನು ಸರ್ ಕಳಪೆ ಕಾಮಗಾರಿಯಾಗಿ ಸ್ವಲ್ಪ ಅದು ಏರುಪೇರಾಗಿ ಸ್ವಲ್ಪ ಹೋಗುತ್ತೆಲ್ಲ ರೋಡ್. ಸರ್ ನಾನು ಹೇಳ್ತಿರೋದು ಈಗ ಸಾಮಾನ್ಯ ಬೇರೆ ಗ್ರಾಮಗಳಿಗೆ ತಗೊಂಡಾಗ ಈ ಒಂದು ಕಲ್ಲಾಳೆ ಅಂತಂದ್ರೆ ಇದು ಎಲ್ಲಾದ್ರೂ ಮಾದರಿಯಾಗಿರ್ಬೇಕು. ಇಲ್ಲಿ ರಾಜ್ಯದಲ್ಲಿ ಮಾದರಿ ಗ್ರಾಮವಾಗಿ ಇರ್ಬೇಕಾಗಿರುತ್ತೆ ಸ್ಥಳ ಇದು. ದೇಶ ಕಂಡ ಒಬ್ರು ಮಹಾನ್ ಮಾಜಿ ಮುಖ್ಯಮಂತ್ರಿಗಳು ಇವರು. ಇದಕ್ಕೆ ಹಿಂಗ ಅನ್ಯಾಯ ಅಲ್ವ ಸರ್? ಇದು ಅನ್ಯಾಯನೇ. ಜೊತೆಗೆ ಏನಾಯ್ತಂದ್ರೆ ಅಮೌಂಟ್ ಬಂತು, ಆದ್ರೆ ಊರ್ ಜನ ಈಗ ಕಲ್ಲಲ್ಲಿ ಗ್ರಾಮಕ್ಕೆ ಬಂದಂತ ದುಡ್ಡು ಅಲ್ವದು. ಕಲ್ಲಲ್ಲಿ ಗ್ರಾಮದವ್ರ ಕೇಳಿ ಕೆಲಸ ಮಾಡ್ಬೇಕಾಗಿತ್ತು. ಕಲ್ಲಲ್ಲಿ ಗ್ರಾಮದವ್ರ ಕೇಳಿಗೆ ಏನ್ ಕೆಲಸ ಏನ್ ಮಾಡಿಲ್ಲ. ಅವ್ರವ್ರ ಇಂಜಿನಿಯರ್ಗಳು ಅವ್ರ ಸೇರ್ಗಳು ಅವರೇ ಪ್ಲಾನಿಂಗ್ ಮಾಡ್ಕೊಂಡು ಮಾಡಿರೋಂತ ಕೆಲ್ಸಗಳು. ಬಟ್ ಈಗ ಅವರು ಸ್ಮಾರಕ ಭವನನು ಒಂದಷ್ಟು ಅಷ್ಟ್ರ ಮಟ್ಟಿಗೆ ಏನು ಅಭಿವೃದ್ಧಿ ಕಾಣಿಸ್ತಿಲ್ಲ, ಮತ್ತೆ ಮೇಂಟೆನೆನ್ಸ್ ಇಲ್ಲ. ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಸರ್ ಅವರು ಈಗ ಅವ್ರದೇ ಒಂದು ಹಿಂದುಳಿದ ವರ್ಗದ ಒಂದು ದೇವರಾಜ ಹಿಂದುಳಿದ ವರ್ಗದ ಒಂದು ಐತೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ವರ್ಷಕ್ಕೆ ಒಂದ್ಸಾರಿ ಬರ್ತಾರೆ, ನೋಡ್ಕೊತಾರೆ. ಅವತ್ತೊಂದ್ ದಿವಸಕ್ಕೆ ಇಲ್ಲಿ ಗ್ರಾಮ ಪಂಚಾಯತಿ ಮುಖಾಂತರ ಕ್ಲೀನ್ ಮಾಡಿಸ್ಕೊಳ್ತಾರೆ ಅಷ್ಟೇ. ಒಂದ್ ಬಾಕ್ಸ್ ಬಾತ್ ತರ್ತ ಒಂದ್ ಬಾಕ್ಸ್ ಕೇಸರಿ ಬಾತ್ ತಂದ್ಬಿಟ್ಟು ಟೀ ಕುಡಿಸಿ ಹೋಗ್ತಾ ಇದಾರೆ. ಈ ಇದಕ್ಕೆ ನಮ್ಮ ಇವ್ರು ಲಾಸ್ಟ್ ಟೈಮ್ ನಮ್ಮ SP ಮಂಜುನಾಥ್ ಅವರು ಸ್ವಂತ ಹಣದಿಂದ ಇದಕ್ಕೆ ಪೇಂಟ್ ಎಲ್ಲ ಮಾಡಿಸ್ತಾರ ಅವರು. ಈಗ ಇಲ್ಲಿಗೆ ಸ್ಮಾರಕಗಳೆಲ್ಲ ಪೇಂಟ್ ಮಾಡಿಸ್ತಾರ ಅವರು. ಅವರ ಮನೆಗೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಿಸ್ತಾರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರು ಸ್ವಂತ ಹಣದಿಂದ ಮಾಡ್ಸೋರು. ಯಾರು? ಮಂಜುನಾಥ್ ಅವರು, SP ಮಂಜುನಾಥ್ ಅವ್ರ ಬಿಟ್ರೆ ಬೇರೆ ಯಾವುದೇ ಈಗ ಅವ್ರ ಹೆಸರಲ್ಲೇ ದೇವರಾಜರ ಹಿಂದುಳಿದ ವರ್ಗ ಅಂತ ಐತೆ. ಆಮೇಲೆ ಅವ್ರದೊಂದು ಈಗ ಇನ್ನೊಂದು ಯಾವ್ದೋ ಒಂದು ಇದೈತಲ್ರಪ್ಪ, ಅವ್ರದೊಂದು ಸಂಸ್ಥೆ ಒಂದು ಇದೈತೆ. ಸರಿ ಸರಿ. ಈಗ ಓಕೆ, ಈಗ ಅಲ್ಲಿಗೆಲ್ಲ ಇವಾಗ ಫಂಡಿಂಗ್ ಬರ್ತಾವಲ್ಲ, ಅದೇನಾಗ್ತಿದೆ? ಫಂಡ್ ಅದನ್ನೇ ಹೆಸರು ಹೇಳ್ತಾರೆ, ದೇವರಾಜರ ಈಗ ಸ್ಮಾರಕಕ್ಕೆ ಅದು ಪೇಂಟ್ ಆಳು ಅಂತ ಅವ್ರ ಹೆಸರು ಹೇಳ್ತಾರೆ. ದುಡ್ಡು ವರ್ಷಕ್ಕೊಂದ್ಸರಿ ರಿಲೀಸ್ ಮಾಡ್ಕೊಳ್ತಾರೆ, ಹೋಯ್ತಾರೆ ಅಷ್ಟೇ. ಯಾಕೆ ಪ್ರಶ್ನೆ ಮಾಡಲ್ಲ? ಯಾರು ಪ್ರಶ್ನೆ ಮಾಡ್ತಾರೆ? ಪ್ರಶ್ನೆ ಮಾಡಿದ್ರೆ ಬಂದಾಗ ಹೇಳ್ತಾರೆ. ಇಲ್ಲಿ ನಾವೇನಾದ್ರು ಪ್ರಶ್ನೆ ಮಾಡಿದಾಗ ಆಯ್ತಾರೆ ತನಿಖೆ ಮಾಡ್ತೀವಿ, ಅದ್ರ ಬಗ್ಗೆ ಏನೈತೆ ಕುಲಂಕುಷವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ, ಹೋಯ್ತಾರೆ. ನಮ್ಮ ಇವರು ಹಿರಿಯರು ಹೇಳಿದ್ರು, ನಮ್ಮ ಇಸ್ಕೇಟಪ್ನವರು. ಈಗ ಹರ್ಷಗುಪ್ತಾ ಅವ್ರು ಬಂದ್ರು. ಹರ್ಷಗುಪ್ತಾ ಅವ್ರು ಬಂದು ಈಗೇನೆ ಎಲ್ಲ ಸಭೆ ಸೇರಿಸಿದ್ರು. ಸಭೆ ಸೇರಿಸಿದಾಗ ಅವ್ರಿಗೆ ಚೇರ್ ತಂದಾಗಿದೆ, ಚೇರ್ ಮೇಲೆ ಕೂರ್ಲಿಲ್ಲ ಅವ್ರು ಹರ್ಷಗುಪ್ತಾ ಅವರು. ಏನ್ರಪ್ಪ ನೀವು ಚೇರ್ ಮೇಲೆ ನಾನು ನೀವು ಕೆಳಗಡೆ ಕುಂತ್ಕೊಂಡು ನಾನು ಚೇರ್ ಮೇಲೆ ಕೂರೋದ? ಬೇಡ ಬೇಡ, ನಾನು ಎಲ್ಲೆಲ್ಲ ಕೂರ್ಕೊಳ್ತೀನಿ. ನಿಮ್ದು ಕಲ್ಲಲ್ಲಿ ಬಗ್ಗೆ ಏನೈತೆ ಹೇಳಿ, ನಿಮ್ದು ಅಭಿಪ್ರಾಯ ಎಲ್ಲ ತಿಳಿಸಿ ಅಂತ ಹೇಳೋದು. ಏನಾದ್ಮೇಲೆ ಅವ್ರು ಒಂದು 15 ದಿವಸ ಇದ್ರು ಅಷ್ಟೇನೆ. 15 ದಿವಸ ಮೇಲೆ ಟ್ರಾನ್ಸ್ಫರ್ ಆಯ್ತು. ಅದಕ್ಕಿಂತ ಮುಂಚೆ ಮಣಿವಣ್ಣನ್ ಬಂದಿದ್ರು, ಅವರು ಅಷ್ಟೇನೆ. ಅವ್ರು ಕುಲಂಕುಷವಾಗಿ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಒಂದು 15-20 ದಿವಸ ಇದ್ರು, ಅವರು ಟ್ರಾನ್ಸ್ಫರ್. ಅದೇನು ದೇವರಾಜ ಊರಿಗೆ ಬಂದ ತಕ್ಷಣ ಟ್ರಾನ್ಸ್ಫರ್ ಬರ್ತದೆ. ಅದೇನ ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ. ಅದು ಆ ತನಿಖೆ ಅಂತ ಅಂದ ತಕ್ಷಣ ಟ್ರಾನ್ಸ್ಫರ್ ಆಯ್ತಾನೆ. ಕೇಳಂಗಿಲ್ಲ. ಅದೇನೆ, ಅದು ಕೇಳಂಗಿಲ್ಲ ಅಂತ ನೀವೇ ತಿಳ್ಕೋಬೇಕು. ಅದೇನ ಅವ್ರ ಹೆಸರು ಹೇಳಿದ ತಕ್ಷಣ ಆಯ್ತದೆ. ಇಲ್ಲ ಸರ್, ಈಗ ನಾವು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ನಾವು ನಮ್ಮ ಕಲ್ಲಳ್ಳಿ ದೇವರಾಜ ಅರಸು ಊರಲ್ಲಿ ಒಂದು ಪಂಚಾಯತಿ ಬಿಲ್ಡಿಂಗ್ ಇಲ್ಲ. ನೋಡ್ರಿ ನಾವು ದೇವರಾಜ ಅರಸು ಅವ್ರ ಸ್ಥಳದಲ್ಲಿ ಇದ್ದೀವಿ ಇವತ್ತು. ಅವ್ರದೇ ಬಿಲ್ಡಿಂಗ್ ಅದು ದೇವರಾಜ ಅರಸು ಬಿಲ್ಡಿಂಗ್, ಹಳೆ ಬಿಲ್ಡಿಂಗ್ ಅಲ್ಲಿ ಪಂಚಾಯತ್ ನಡೆಸ್ತಾ ಇದ್ದೀವಿ. ಈಗ ನಾನು ಈಗ ಎರಡನೇ ಬಾರಿ ಮೆಂಬರ್ ಆಗಿರೋದು. ಅವ್ರದೇ ಅದು ಬಿಲ್ಡಿಂಗ್, ಪಂಚಾಯತಿ ಬಿಲ್ಡಿಂಗ್ ದೇವರಾಜ ಅರಸಿದ್ದೇನೆ. ಅಂದ್ರೆ ಸರ್ಕಾರದಿಂದ ಇವತ್ತು ಪಂಚಾಯತಿ ಆಫೀಸ್ಗಳಾಗಿಲ್ಲ. ಪಂಚಾಯತಿಗೆ ಅಂತೇಳಿ ದುಡ್ಡು ರಿಲೀಸ್ ಆಗೈತೆ. ದುಡ್ಡು ರಿಲೀಸ್ ಆಗಿ 15 ವರ್ಷ ಆಗೈತೆ. ನಾನು ಈಗ 2ನೇ ಬಾರಿ ಮೆಂಬರ್ ಆಗಿರೋದು. ಫಸ್ಟ್ ಮೆಂಬರ್ ಆಗಿದ್ರು ಎಲ್ಲ ಇದು ಮಾಡಿದ್ರು. ಈಗ ಅಧ್ಯಕ್ಷ ಆದ್ಮೇಲೆ ರೆಗ್ಯುಲೇಷನ್ ಮಾಡಿದೀವಿ, ಗುದ್ಲಿ ಪೂಜೆ ಮಾಡಿದೀವಿ. ಗುದ್ಲಿ ಪೂಜೆ ಮಾಡಿದ್ರೆ ಇಲ್ಲಿ ರಾಜಕೀಯ ಪ್ರೇರಿತವಾಗಿ ಜೊತೆಲಿ ಈಗ ಅಧಿಕಾರಿಗಳು ಅದ್ರ ಬಗ್ಗೆ ಮನ್ಸು ಬರ್ತಾ ಇಲ್ಲ. ಇಲ್ಲಿ ರಾಜಕೀಯ ಪ್ರೇರಿತವಾಗಿ ನಮ್ಮಲ್ಲಿ ಪಂಚಾಯತಿ ಬಿಲ್ಡಿಂಗ್ ಆಗಿಲ್ಲ ಅಷ್ಟು ಹೇಳ್ಬೋದು. ರಾಜಕೀಯ ಈಗ ಎಲ್ಲಾರ್ಗೂ ದೇವರು ಈಗ ವಿಶ್ವನಾಥ್ ಹೇಳ್ತಾರೆ, ಅಲ್ಲಿ ಕುಂತ್ಕೊಂಡ್ಬಂದು ಹೇಳಿದ್ರೆ ಅಲ್ಲೇ 5 ಗ್ರೂಪ್ ಆಯ್ತಾರಪ್ಪ, 5 ಪಂಗಡ ಆಯ್ತಾ ಅಂತ ಹೇಳಿದ್ರೆ ಎಲ್ಲ ಶುದ್ಧ ಸುಳ್ಳು. ಬರೀ ಅವ್ರು ದೇವರಾಜ ಅರಸು ಹೆಸರು ಮಾತ್ರ ಎಲ್ಲ ಕಡೆ ಹೇಳ್ತಾರೆ, ಎಲ್ಲಾ ಸ್ಟೇಜ್ ಹೇಳ್ತಾರೆ. ಆದ್ರೆ ಅವ್ರು ಮಾಡಿರೋಂತ ಕೆಲಸಗಳು ಅವ್ರಿಗೆ ದ್ರೋಹ ಮಾಡಿದ್ದಾರೆ. ಅಂದ್ರೆ ವಿಶ್ವನಾಥ್ ಅವರು
ಎಲ್ಲಾ ಕಡೆ ಎಲ್ಲ ಯಾವ ಸ್ಟೇಜ್ ಹೋಗಿ ನೀವು ಅವ್ರ ಮನೆಗೆ ಹೋಗಿ ಯಾವ ಪೇಪರ್ ಅವ್ರ ಹೆಸರು ಹೋಗ್ತಾರೆ, ದೇವರಾಜ ಅರಸ್ ಹೆಸರು ಹೋಗ್ತಾರೆ. ಆಗ ಅವ್ರ ಊರಿಗೆ ದ್ರೋಹ ಮಾಡಿದಾರೆ ಅವರು. ಅದ್ರಲ್ಲಿ ಅವ್ರ ಮಾತಿಲ್ಲ. ನಮ್ಮಲ್ಲಿ ಯಾವುದೇ ತರದ ಪಂಗಡಗಳು ಗ್ರೂಪ್ ಅಲ್ಲ. ಅವ್ರು ಹೇಳೋದು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದೇ ತರದ ನಮ್ಮಲ್ಲಿ ಯಾವುದೇ ಪಂಗಡಗಳಿಲ್ಲ. ಅಂದ್ರೆ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು. ರಾಜಕೀಯವಾಗಿ ರಾಜಕೀಯ ಪ್ರೇರಿತವಾಗಿ ನಮ್ ಕಲ್ಲಲ್ಲಿ ಹಾಳಾಗಿರೋದು. ಪಕ್ಷಾತೀತ ಒಂದಷ್ಟು ಅವ್ರ ಹೆಸರನ್ನ ಉಪಯೋಗಿಸ್ಕೊಂಡು ಇವರು ಕಾರ್ಯಕ್ರಮ ಮಾಡ್ಕೊಂತಾರೆ. ದೇವರಾಜ ಅರಸ್ ಹೆಸರು ಹೇಳಿ ದುಡ್ಡು ಕಾಸು ಮಾಡ್ಕೋತಾ ಇದಾರೆ. ಚಂದ ಮಾಡ್ತಿದ್ದಾರೆ. ಅದೊಂದು ಎರಡು ಮಾತಿಲ್ಲ. ಅವ್ರ ಹೆಸರು ಮಾಡ್ತಾರೆ. ಈಗ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಈಗ ನಾವೆಲ್ಲ ಈಗ ಅವ್ರ ಸ್ಮರಣೆಗೆ ಬಂದಾಗ ಒಂದು ವರ್ಷಕ್ಕೊಂದ್ಸರಿ ಪೇಂಟ್ ಗೆ ಅದಕ್ಕೊಂದು 50,000 ಮಾಡ್ಕೋತಾರೆ. ಯಾವ ಪೇಂಟ್ ಮಾಡಲೆಲ್ಲ ಸುಣ್ಣ ತರ್ತಾರೆ. 10 ರೂಪಾಯಿ ಸುಣ್ಣ ಪ್ಯಾಕೆಟ್ ಸುಣ್ಣ ಹೊಡೆದ್ಬಿಟ್ಟು ಹೋಗುದು, ಮುಗೀತು. ಅಷ್ಟೇ ಕೆಲಸ ಅವ್ರದ್ದು. ಇವತ್ತರೆಗೂ ಇದು ಮೇನ್ ಅನಿಸ್ತು ಪಂಚಾಯತ್ ಮಾಡ್ತಾ ಇರೋದು. ಮಧ್ಯಂತರಗಳು ಮಾತ್ರ ನಮ್ಮ MLA ಅವರು ಯಾರೋ SP ಮಂಜುನಾಥ್ ಅವರು 50,000 ರೂಪಾಯಿ ದುಡ್ಡು ಕೊಟ್ಟು ಪೇಂಟ್ ಎಲ್ಲ ಮಾಡ್ಸಿದ್ರು. ಆ ಮನೆ 1 ಲಕ್ಷ ಕೊಟ್ಟು ಮನೆ ಕ್ಲೀನ್ ಮಾಡ್ಸಿದ್ರು ಅವ್ರ ಸ್ವಂತ ಹಣದಿಂದ. ಅಷ್ಟು ಬಿಟ್ಟು ಬೇರೆ ರಾಜಕೀಯದಲ್ಲಿ ಯಾರು ಏನು ಮಾಡಿಲ್ಲ ಇವತ್ತವರೆಗೆ. ವಿಶ್ವನಾಥ್ ಅವರು MLA ಇಲ್ಲ, ವಿಶ್ವನಾಥ್ ಬರೀ ಹೇಳೋದಷ್ಟೇನೆ. ದೇವರಾಜ ಅರಸು ನೀವು ಇವಾಗ ಹೋಗ್ತೀರಿ, ಇವಾಗ ಆ ದೇವರಾಜ ಅರಸು ಹೋಗ್ತಾರೆ. ಬೇರೆ ಕಾಲದಲ್ಲಿ ಅವರಪ್ಪ ದೇವರಪ್ಪ ಅವರು ಅಂತಾರೆ. ಆಗ ಅವ್ರಿಗೆ ದ್ರೋಹ ಮಾಡ್ತಾರೆ ಅವರು.